ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಒಂದು ಕರೆಯನ್ನು ಕೊಟ್ಟರು. ಇನ್ನು 1 ವರ್ಷದ ಮಟ್ಟಿಗೆ ದಯವಿಟ್ಟು ಚಿನ್ನವನ್ನು ಖರೀದಿಸಬೇಡಿ ಅಂತ ಕೋಟ್ಯಾಂತರ ಭಾರತೀಯರಿಗೆ ಮನವಿ ಮಾಡಿದರು. ಇದು ಸಾಕಷ್ಟು ಸಂಚಲನವನ್ನೇ ಸೃಷ್ಟಿಸಿತು. ಜನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಯಾಕೆ ಈ ರೀತಿ ಮೋದಿಯವರು ಹೇಳಿದರು ಅಂತ ಸಾಕಷ್ಟು ಚರ್ಚೆ ಆಯಿತು ಮಾಧ್ಯಮಗಳಲ್ಲಿ, ಸಾಮಾಜಿಕ ವಲಯದಲ್ಲಿ, ಜಾಲತಾಣಗಳಲ್ಲಿ. ಸೊ ಹಾಗಾಗಿ ಈಗಲೂ ಆ ಡಿಸ್ಕಷನ್ ನಡೀತಾ ಇದೆ. ಮೋದಿಯವರು ಯಾಕೆ ಈಗ ಹೇಳಿದರು? ನಮಗೆ ಚಿನ್ನ ಅಂದರೆ ಭಾಳ ಇಷ್ಟ, ನಾವು ಚಿನ್ನ ಬೈ ಮಾಡಬಾರ್ದು. ಹಾಗಿದ್ರೆ ಯಾಕೆ 1 ವರ್ಷಗಳ ಒಂದು ಟೈಮ್ ಲೈನ್ನ ನಾವು ಕೊಟ್ಟು 1 ವರ್ಷಗಳ ಕಾಲ ನೀವು ತಗೋಬೇಡಿ ಅಂತ ಹೇಳಿದರು ಇತ್ಯಾದಿಯಾಗಿ ಸಾಕಷ್ಟು ಪರ ವಿರೋಧಗಳ ಒಂದು ಚರ್ಚೆ ಆಯಿತು. ಒಂದು ಕಡೆ ದೇಶದ ಹಿತಕ್ಕೋಸ್ಕರ ಮಾಡಬೇಕಂತ ಒಂದು ಮಂದಿ ಹೇಳಿದರೆ, ಇನ್ನೊಂದು ವರ್ಗ ನಾವ್ಯಾಕೆ, ನಮ್ಮಿಷ್ಟ, ನಾವು ಯಾಕೆ ಖರೀದಿ ಮಾಡಿದ್ರೆ ಮೋದಿಯವರು ಯಾಕೆ ಅಡ್ಡಿಪಡಿಸಬೇಕು ಇತ್ಯಾದಿ ಇತ್ಯಾದಿ. ಸೊ ಈ ಹಿನ್ನೆಲೆಯಲ್ಲಿ ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ನಾವು ಅದನ್ನು ಯಾವ ರೀತಿಯಲ್ಲಿ ನೋಡಬೇಕಾಗುತ್ತೆ, ಮೋದಿಯವರು ಯಾಕೆ ಹೇಳಿದರು ಅನ್ನೋದ್ರ ಬಗ್ಗೆ ವಸ್ತುನಿಷ್ಠವಾದಂತಹ ವಿಶ್ಲೇಷಣೆಯನ್ನು, ಉಪಯುಕ್ತವಾದ ಒಳನೋಟವನ್ನು ಈ ವಿಶೇಷ ಎಪಿಸೋಡನ್ನು ನಾವು ತಿಳಿದುಕೊಳ್ಳೋಣ. ಸಾಕಷ್ಟು ವಿಚಾರಗಳನ್ನು ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ಇವತ್ತಿನ ಟಾಪಿಕ್ ಭಾಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ, ಮೋದಿಯವರು ಯಾಕೆ 1 ವರ್ಷಗಳ ಮಟ್ಟಿಗೆ ಚಿನ್ನ ಖರೀದಿಯನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿರುವಂಥದ್ದು. ತಜ್ಞರಾಗಿ ತಾವೇನು ಹೇಳ್ತೀರಾ ಅಂತ ಸರ್? ಮೊದಲಿಗೆ ಭಾರತ ಪ್ರತಿ ವರ್ಷ ಸರಿಸುಮಾರು 800ರಿಂದ 900 ಟನ್ ಬಂಗಾರ ಆಮದು ಮಾಡ್ಕೊಳ್ಳುತ್ತೆ. ಹಾಂ, ಎವ್ರಿ ಇಯರ್. ಇದು ಹತ್ತತ್ರ $50 ಬಿಲಿಯನ್ ಅಷ್ಟು ಟ್ರೇಡ್ ಡೆಫಿಸಿಟ್ಗೆ ಕಾರಣ ಆಗ್ತಾ ಇದೆ. ಎಸ್, ನಿಮಗೆ ಗೊತ್ತಿರೋ ಹಾಗೆ ಕಚ್ಚಾ ತೈಲ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬೈ ಮಾಡಬೇಕು. ಹೌದು. ಸೊ ಭಾರತ ಮೋರ್ ದೆನ್ 85% ಆಯಿಲ್ ಡಿಪೆಂಡೆಂಟ್ ದೇಶ. ಈಗ ಈ ಅಮೆರಿಕ ಮತ್ತು ಇರಾನ್ ಯುದ್ಧ ನಡೆದಿದ್ದರಿಂದ, ಆ ಸ್ಟ್ರೈಟ್ ಆಫ್ ಹಾರ್ಮುಸ್ ಬ್ಲಾಕ್ ಮಾಡಿದ್ರಿಂದ, ಬಿಕಾಸ್ ಆಫ್ ದಿಸ್ ಅನ್ಸರ್ಟನಿಟಿ, ಸೊ ಕಚ್ಚಾ ತೈಲದ ಬೆಲೆ $120-130 ಲೆವೆಲ್ಗೆ ಹೋಗ್ಬಿಡ್ತಾ ಇದೆ. ಅದು ಒಂದು ಭಯ. ನಾವು ಇಷ್ಟು ದಿನ ಏನಾಗ್ತಿತ್ತು, ಕಚ್ಚಾ ತೈಲ $100ಗಿಂತ ಕಡಿಮೆ ಇತ್ತು, 50-60 ಆಸ್ಪಾಸ್ನಲ್ಲಿ ಇತ್ತು. ಈಗ ಆಲ್ಮೋಸ್ಟ್ ಡಬಲ್ ಆಗೋಯ್ತು. ಪ್ರತಿ ವರ್ಷ 2 ವಿಷಯ, ಒಂದು ತೈಲ, ಇನ್ನೊಂದು ಬಂಗಾರ. ತೈಲ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಬಂಗಾರ ಕೂಡ ಇಂಪೋರ್ಟೇ ಮಾಡ್ಕೊಳ್ತಾ ಇದ್ದೀವಿ. ಬಂಗಾರ ನಾವು ಎಕ್ಸ್ಪೋರ್ಟ್ ಮಾಡ್ತಿಲ್ಲ, ಇದು ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ 25,000 ಟನ್ ಬಂಗಾರ ಇದೆ. ಪ್ರಪಂಚದಲ್ಲಿರೋ 2 ಲಕ್ಷ ಟನ್ನಲ್ಲಿ 12.5% ಅಷ್ಟು ಬಂಗಾರ ನಮ್ಮ ಹತ್ರನೇ ಇದೆ. ಆ ಬಂಗಾರ ಎಲ್ಲಿದೆ? ಜನಗಳ ಹತ್ರ ಇದೆ. ಪ್ರತಿ ವರ್ಷ 800 ಟನ್ನು ಅದಕ್ಕೆ ಆ್ಯಡ್ ಆಗುತ್ತೆ. 800-900 ಟನ್ನು ಅಂದರೆ 25,000 ಲೆಕ್ಕ ತಗೊಂಡ್ರೆ ನೀವು 251%, ಅಲ್ಲಿ 3% ಆ್ಯಡ್ ಆಗ್ತಾ ಇದೆ ಪ್ರತಿ ವರ್ಷ ಎಕ್ಸ್ಟ್ರಾ ಬಂಗಾರ. ಹೌದು. ಅದೆಲ್ಲಿಂದ ಬರುತ್ತೆ? ವಿದೇಶಗಳಿಂದ ಬರುತ್ತೆ. ಅಲ್ಲಿ ನಾವು ಮತ್ತೆ ಡಾಲರಲ್ಲೇ ತಗೊಳ್ಬೇಕು, ರೂಪಾಯಿ ಕೊಟ್ಟು ತಗೊಳಕ್ಕಾಗಲ್ಲ. ಈ ಕಡೆ ಕ್ರೂಡ್ ಕೂಡ ನಾವು ಡಾಲರಲ್ಲೇ ತಗೋಬೇಕು, ಬಂಗಾರ ಕೂಡ ಡಾಲರಲ್ಲೇ ತಗೋಬೇಕು. ಈಗ ಕ್ರೂಡ್ ಆಯಿಲ್ ಬೇರೆ ಡಬಲ್ ಆಯಿತು, ಅಂದರೆ ಜಾಸ್ತಿ ಡಾಲರ್ ಕೊಡಬೇಕು. ಅದ್ರ ಜೊತೆಗೆ ನಮ್ಮವ್ರು ಬಂಗಾರ ತಗೊಳ್ತಾನೆ ಇದ್ದಾರೆ, ನಮ್ಮ ಜನ. ಅದಕ್ಕೂ ಕೊಡಬೇಕು, ಕಷ್ಟ. ಈಗ ಕ್ರೂಡ್ ಆಯಿಲ್ ತಗೊಳ್ದಿರ ಇರೋದಕ್ಕಾಗೋದಿಲ್ಲ, ಬೇಕೇ ಬೇಕು. ಟ್ರಾನ್ಸ್ಪೋರ್ಟೇಷನ್ ಈಸ್ ಮ್ಯಾಂಡೇಟ್ರಿ ಅಲ್ವಾ? ಹೌದು. ಬಂಗಾರನ ಸ್ವಲ್ಪ ಮಟ್ಟಿಗೆ ಕೆಲವು ದಿನಗಳವರೆಗೆ ನಿಲ್ಲಿಸಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ, ಅಗೇನ್ ಸಪ್ಲೈ ಆ್ಯಂಡ್ ಡಿಮಾಂಡ್. ನೀವು ಹೆಚ್ಚು ಹೆಚ್ಚು ಡಾಲರ್ನ ಚೇಸ್ ಮಾಡ್ತಾ ಇದ್ರೆ ಅದರ ಡಿಮಾಂಡ್ ಜಾಸ್ತಿ ಆಗುತ್ತೆ, ನಮ್ಮ ರೂಪಾಯಿ ಡಿಮಾಂಡ್ ಕಡಿಮೆ ಆಗುತ್ತೆ. ಆಲ್ರೆಡಿ ಕ್ರೂಡ್ ಆಯಿಲ್ ಡಬಲ್ ಆಗಿರೋದ್ರ ರೇಟು, 120 ಮೇಲೆ ಹೋಗಿರೋದ್ರಿಂದ ನಾವು ಮುಂಚೆ $100 ಕೊಡ್ತೀವಿ, ಈಗ $200 ಕೊಡಬೇಕು. $100 ಕೊಟ್ಟರೆ $200 ಕೊಡಬೇಕು. ಕರೆಕ್ಟ್ ಅಲ್ವಾ? ನಾವೆಷ್ಟು ಆಮದು ಮಾಡ್ಕೊಳ್ತೀವಿ? 85% ಕ್ರೂಡ್ ಆಯಿಲ್ ಆಮದು ಮಾಡ್ಕೊಳ್ತೀವಿ. ಕರೆಕ್ಟ್. ಪ್ಲಸ್ ಜನ ಬಂಗಾರ ತಗೊಳ್ತಿದ್ದಾರೆ. ಆ ಬಂಗಾರ ಎಲ್ಲೋಗ್ತಾ ಇದೆ? ಬಂಗಾರ ಲಾಕರಲ್ಲೋ, ಒಡವೆ ಆಗೋ, ಅಥವಾ ಕೈಯಲ್ಲಿ ರಿಂಗ್ ಆಗೋ ಸೆಟ್ಲ್ ಆಗ್ತಾ ಇದೆ, ಅಥವಾ ಗೋಲ್ಡ್ ಬಾರ್ ತಗೊಳ್ತಿದ್ದಾರೆ ಜನ. ಇವ್ರೇನು ಹೇಳ್ತಾ ಇರೋದು ಅಂದರೆ, ಈ ಬಂಗಾರ ಇದೆಯಲ್ಲ, ಬಂಗಾರ ಲಾಂಗ್ ಟರ್ಮಲ್ಲಿ ಸೇಫ್ ಅಸೆಟ್, ಇನ್ಶೂರೆನ್ಸ್ ಅಸೆಟ್, ಪ್ರೊಟೆಕ್ಷನ್ ಅಸೆಟ್. ಆದರೆ ಒಂದ್ಸರಿ ಬಂಗಾರ ಹೋಗಿ ಒಂದು ಲಾಕರಲ್ಲಿ ಕುತ್ಕೊಂಡ್ಬಿಟ್ರೆ ಅದನ್ನ ಡೆಡ್ ಅಸೆಟ್ ಅಂತ ಕರಿತೀವಿ. ಅಂದರೆ ಸುಮ್ಮನಿದೆ, ಅದು ಅಲ್ಲಿದೆ. ಬಂಗಾರ ಬೆಲೆ ಮೇಲಕ್ಕೆ ಹೋಗುತ್ತೆ, ನಿಮ್ಮದು ಅದು ಗ್ರೋತ್ ಬಂದೇ ಬರುತ್ತೆ, ಆದರೆ ರೊಟೇಟ್ ಆಗಲ್ಲ. ಓಕೆ. ಇವತ್ತು ಅಮೆರಿಕ ಅಂತ ದೇಶ, if you consider America to be the greatest economic power of the world, it's because of investments in right asset classes.
ಈಕ್ವಿಟಿ ಮಾರ್ಕೆಟಲ್ಲಿ ಜಾಸ್ತಿ ಹೂಡಿಕೆ ಆಗುತ್ತೆ. ಹೌದು. ಈಕ್ವಿಟಿ ಮಾರ್ಕೆಟಲ್ಲಿ ಜಾಸ್ತಿ ಹೂಡಿಕೆ ಆದರೆ ಇಂಡಸ್ಟ್ರೀಸ್ಗೆ ಹೆಲ್ಪ್ ಆಗುತ್ತೆ, ಜಾಬ್ಸ್ ಕ್ರಿಯೇಷನ್ಗೆ ಹೆಲ್ಪ್ ಆಗುತ್ತೆ. ಜಾಬ್ಸ್ ಕ್ರಿಯೇಷನ್ಗೆ ಹೆಲ್ಪ್ ಆದರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆದರೆ ಜನ ಖರ್ಚು ಮಾಡ್ತಾರೆ, ಕರೆಕ್ಟ್. ಕನ್ಸಂಪ್ಷನ್ ಆಗುತ್ತೆ, ಕನ್ಸಂಪ್ಷನಿಂದ ಗ್ರೋತ್ ಬರುತ್ತೆ, ಗ್ರೋತಿಂದ ಪ್ರಾಫಿಟ್ಸ್ ಬರುತ್ತೆ, ಅಂಡ್ ದ ಚೈನ್ ಕಂಟಿನ್ಯೂಸ್. ಆದರೆ ಈ ಬಂಗಾರದ ವಿಷಯಕ್ಕೆ ಬಂದರೆ ಅದೇನೂ ಮಾಡ್ತಾ ಇಲ್ಲ, ಅದೊಂದು ಕಡೆ ಕೂತ್ಕೊಂಡಿದೆ. ಲಾಕರ್ಗಳಿರುತ್ತೆ, ಅದು ಕೆಟ್ಟದಂತ ಯಾರು ಹೇಳ್ತಿಲ್ಲ, ಆರ್ನಮೆಂಟ್ ರೂಪದಲ್ಲಿರುತ್ತೆ. ನನ್ನ ಕೇಳಿದ್ರೆ ಭಾರತದಂಥ ದೇಶ, ಪ್ರಪಂಚದ 15% ಜನಸಂಖ್ಯೆ ಇರೋ ಈ ದೇಶ, ಪ್ರಪಂಚದ ಮಿನಿಮಮ್ 15% ಬಂಗಾರ ಇಟ್ಟಿರಬೇಕು. ಇವತ್ತಿನ ಲೆಕ್ಕಾಚಾರದಲ್ಲಿ ನಾವು ಇದೇ ಥರ ಆ್ಯಡ್ ಮಾಡ್ಕೊಂಡು ಹೋದರೆ 2 ಲಕ್ಷ ಟನ್ನಲ್ಲಿ 15% ಅಂದರೆ ಹತ್ತತ್ರ ನಾವು 30,000 ಟನ್ ಬಂಗಾರ ನಾವು ಇಟ್ಕೋಬೇಕು. ಅಷ್ಟು ಇಟ್ಕೋಬಹುದು, ಅಷ್ಟು ಇಟ್ಕೋಬೇಕು ನನ್ನ ಪ್ರಕಾರ. ಸೊ ಅಂದ್ರೆ ಇವಾಗ 25,000 ಟನ್ ಆಲ್ರೆಡಿ ಇದೆ, ಇನ್ನ 5,000 ಟನ್ ನಾವು ಇಟ್ಕೋಬಹುದು, ತೊಂದರೆ ಇಲ್ಲ, ಒಳ್ಳೇದು, ಅದು ಬೇಕು. ಓಕೆ. ನಮಗೆ ದೇವರು ಬರೀ 3% ಭೂಮಿ ಕೊಟ್ಟಿದ್ದಾನೆ, 3-3.5% ಅಷ್ಟೇ ಭೂಮಿ. ಕರೆಕ್ಟ್. ಪ್ರಪಂಚದ 100% ಭೂಮಿಯಲ್ಲಿ ನಮ್ಗಿರೋದೇ 3.5, ಬಹಳ ಕಡಿಮೆ ಆಯ್ತು. ಅಟ್ಲೀಸ್ಟ್ ಬಂಗಾರ ತಗೊಳ್ಬೋದಲ್ಲ, ಭೂಮಿ ತಗೊಳಕ್ಕಾಗಲ್ಲ, ಭೂಮಿ ಕಳ್ಕೊಂಡ್ವಿ. ಹೌದೌದು. ದೇಶ ವಿಭಜನೆ ಆದಾಗ ಮತ್ತೆ ಹೋಯ್ತು ಹೋಗ್ತಾನೆ ಇದೆ. ನಿಜ ನಿಜ. ಸೊ ಅಟ್ಲೀಸ್ಟ್ ಬಂಗಾರ ವಿಷಯದಲ್ಲಿ ನಾವು 15% ಇಟ್ಕೋಬೇಕಾದ್ರೆ 15% ಜನಸಂಖ್ಯೆ ದೇಶದಲ್ಲಿದೆ. ನನ್ನ ಪ್ರಕಾರ ಪ್ರಪಂಚದ 15% GDP ಕೂಡ ನಮ್ದು ಆಗಬೇಕು, ಇವತ್ತಲ್ಲ ನಾಳೆ, ಇನ್ನು 50 ವರ್ಷ ಆಗಲಿ ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ನಾವು ಅಷ್ಟು ಜನ ಇದ್ದೀವಲ್ಲ. ಕರೆಕ್ಟ್. ಸೊ ಪ್ರಪಂಚದ ಬಂಗಾರ ಏನಿದೆ ಅದ್ರ 15% ಜನ ನಾವೇಂದ್ರೆ 15% ಬಂಗಾರ ನಮ್ಮ ಹತ್ರ ಇಟ್ಕೊಳ್ಬೇಕು ಅನ್ನೋದು ನನ್ನ ಥಿಯರಿ. ಆದರೆ ಇವತ್ತಿನ ಒಂದು ತ್ರಿಶಂಕು ಸ್ಥಿತಿಯಲ್ಲಿ, ಈ ಒಂದು ಕಷ್ಟದ ಸ್ಥಿತಿಯಲ್ಲಿ ಬಂಗಾರ ತಗೊಳ್ಳೋ ತಪ್ಪು ಅಂತ ಮೋದಿ ಅವರು ಹೇಳಿಲ್ಲ. ಅವ್ರೇನು ಹೇಳಿದ್ದು, ಸ್ವಲ್ಪ ಡಿಲೇ ಮಾಡಿ. ಯಾಕೆ 1 ವರ್ಷ ಅಂತ ಹೇಳಿದ್ರು? ಹೆಂಗೂ ಈ ಕ್ರೂಡ್ ಆಯಿಲ್ ಮ್ಯಾಂಡೇಟರಿ ಕೊಂಡ್ಕೊಳ್ಳೇಬೇಕು, ನಮಗೆ ವಿಧಿ ಇಲ್ಲ. ಕರೆಕ್ಟ್. ಯಾಕಂದ್ರೆ 85-90% ಕ್ರೂಡ್ ನಾವು ಆಮದು ಮಾಡ್ಕೊಳ್ಳೋ ದೇಶ. ಅಟ್ಲೀಸ್ಟ್ ಬಂಗಾರ ನಾವು ಸ್ಲೋ ಮಾಡಿದ್ರೆ ಡಾಲರ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗುತ್ತೆ ಅನ್ನೋದು ಇವ್ರ ಉದ್ದೇಶ. ಇದೇ ಥರ ಪರಿಸ್ಥಿತಿ 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಲೂ ಬಂತು. ಅವತ್ತಿನ ಕಾಲಘಟ್ಟದಲ್ಲಿ ಅವ್ರು ಏನು ಮಾಡಿದ್ರು, ಸಾವರಿನ್ ಗೋಲ್ಡ್ ಬಾಂಡ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದ್ರ ಬಗ್ಗೆ ನಾವು ಅವಾಗಲೇ ಮಾತಾಡಿದ್ವಿ. ಹೌದು. ಸಾವರಿನ್ ಗೋಲ್ಡ್ ಬಾಂಡ್ ಏನು, ಇಟ್ಸ್ ಎ ವರ್ಚುವಲ್ ಬಾಂಡ್, ಫಿಸಿಕಲ್ ಅಲ್ಲ, ಇಟ್ಸ್ ಎ ವರ್ಚುವಲ್ ಗೋಲ್ಡ್. ಹಾಗಾಗಿ ಅದು ಇಲ್ಲೇ ಇಂಟರ್ನಲ್ ಟ್ರಾನ್ಸಾಕ್ಷನ್ ಆಗುತ್ತೆ, ತಲೆನೋವಿಲ್ಲ ಅಂದ್ಬಿಟ್ಟು ನಮ್ಮವರು ಆ ರೀತಿ ಒಂದು ಸಿಸ್ಟಮ್ ಅವತ್ತು ಇಂಟ್ರೊಡ್ಯೂಸ್ ಮಾಡಿದ್ರು. ತದನಂತರ ಯಾವುದೋ ಹಲವಾರು ಕಾರಣಗಳಿಂದ ಅದನ್ನು ನಿಲ್ಲಿಸಿದ್ರು ಕೂಡ. ಕರೆಕ್ಟ್. ಸೊ ಹಾಗಾಗಿ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ಬಂಗಾರ ತಗೊಳ್ಬೇಡಿ ಅನ್ನೋದು, ಅದು ದೇಶಕ್ಕೆ ಒಳ್ಳೆಯದು. ಯಾಕಂದರೆ ಡಾಲರ್ ಮೇಲಿರೋ ಡಿಮ್ಯಾಂಡ್ ಜಾಸ್ತಿ ಆಗಿ ರೂಪಾಯಿ ಮೇಲಿರೋ ಪ್ರೆಷರ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಬಂಗಾರ ತಗೋಬೇಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಓಕೆ. ಈಗ ಒಂದು ಮೋದಿಯವರು ಮತ್ತು ಕೇಂದ್ರ ಸರ್ಕಾರ ಈ ರೀತಿ ರಿಕ್ವೆಸ್ಟ್ ಮಾಡಿರುವಂಥದ್ದು. ಸೊ ಮತ್ತೊಂದು ಕಡೆ ಸರ್ಕಾರ ಏನು ಮಾಡಿದೆ ಅಂದರೆ, ಈಗ ಈ ಡ್ಯೂಟಿ ಜಾಸ್ತಿ ಮಾಡಿದೆ, ಇಂಪೋರ್ಟ್ ಡ್ಯೂಟಿ ಅಥವಾ ಆಮದು ಸುಂಕವನ್ನು ಇತ್ತೀಚೆಗೆ 15%ಗೆ ಏರಿಕೆ ಮಾಡಿರುವಂಥದ್ದು. ಸೊ ಇದರಿಂದಾಗಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು? ಏನಾದರೂ ಇಂಪೋರ್ಟ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತಾ, ಅಥವಾ ಈ ಕಾಸ್ಟ್ ಪ್ರೈಸ್ ಜಾಸ್ತಿ ಆಗಿಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಾ? ಏನು ಹೇಳ್ತೀರಿ ಅಂತ? ಸೊ ಜನಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೆಲವರು ಕೇಳಲ್ಲ. ಹೌದು ಅಲ್ವಾ? ಬೇಕೇ ಬೇಕು ಅಂತ. ಸುಂಕ ಜಾಸ್ತಿ ಮಾಡಿದಾಗ ಆಟೋಮೆಟಿಕ್ ಆಗಿ ಮಾಡ್ತಾರೆ. ಕರೆಕ್ಟ್. ಸೊ ಒಂದು ರಿಕ್ವೆಸ್ಟ್, ದಯವಿಟ್ಟು ತಗೋಬೇಡಿ ಅಂತ. ಎರಡನೇದು ಆರ್ಡರ್. ಇದು ಪೊಲೀಸ್ ಅವರು ಫಸ್ಟ್ ನೋಟಿಸ್ ಕೊಡ್ತಾರೆ, ಸಾಮಧಾನ ದಂಡ ಭೇದ ಆ ಥರ. ಪೊಲೀಸ್ ಅವ್ರು ನೋಟಿಸ್ ಫಸ್ಟ್ ಕೊಟ್ಟು ನೀನು ಬರಬೇಕಪ್ಪ ಅಂತಾರೆ, ಇಲ್ಲ ನೆಕ್ಸ್ಟ್ ಸಮನ್ಸ್ ಕೊಡ್ತಾರೆ ಬರಲೇಬೇಕು ಅಂತ, ಬರಲೇನೋ ವಾರೆಂಟ್ ಕೊಡ್ತಾರಲ್ಲ, ಆ ಥರ ಇದು. ಸೊ ಇದು ಹೆಂಗೆ ಅಂದರೆ, ಒಂದು ಸುಂಕ ಜಾಸ್ತಿ ಮಾಡೋದ್ರಿಂದ ಜನಗಳನ್ನ ಡಿಸ್ಕರೇಜ್ ಮಾಡುತ್ತೆ. ಕರೆಕ್ಟ್. ಹಾಗಾಗಿ ಅವರು ಆ ಒಂದು ಸುಂಕನ ಇಂಟ್ರೊಡ್ಯೂಸ್ ಮಾಡಿದ್ರು, ಒಂದು ಸ್ವಲ್ಪ ದಿನ ಅಷ್ಟೇ. ಯಾವಾಗ ಈ ಕ್ರೂಡ್ ಕಂಟ್ರೋಲಿಗೆ ಬರುತ್ತೋ, ಆ ಒಂದು ಎಕ್ಸೆಸ್ ಡಿಪೆಂಡೆನ್ಸಿ, ಈಗ ನಾವು ಆಲ್ಮೋಸ್ಟ್ 90-96 ಆಸ್ಪಾಸ್ನಲ್ಲಿದೆ ಡಾಲರ್, $100 ಮುಟ್ಬಿಡುತ್ತೆ. ಕೇಂದ್ರ ಸರ್ಕಾರಕ್ಕೆ ಆ ಪ್ರೆಷರ್ ಬೇರೆ ಇದೆ. ಡಾಲರ್ ರೇಟ್ ಮೇಲೆ ಹೋದಷ್ಟು ಈ IT ಕಂಪ್ನಿಗಳಿಗೆ ಹಬ್ಬ. ಈ ಇನ್ಫೋಸಿಸ್, ವಿಪ್ರೋ ಅಂತವ್ರು ಯಾರು ಡಾಲರಲ್ಲಿ ಇನ್ಕಮ್ ಸಂಪಾದನೆ ಮಾಡ್ತಾರೋ ಅವ್ರಿಗೆ ಹಬ್ಬ. ಡಾಲರ್ನ ರೂಪಾಯಿ ಕನ್ವರ್ಟ್ ಮಾಡಿದ್ರೆ ಜಾಸ್ತಿ ಇನ್ಕಮ್ ಬರುತ್ತೆ. ಅದೇ ಡಾಲರ್ನ ಖರ್ಚು ಮಾಡುತ್ತಾರಲ್ಲ, ಅವ್ರಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ತುಂಬ ಖರ್ಚಾಗತ್ತೆ ಅವ್ರಿಗೆ. ಸೊ ಹಾಗಾಗಿ ಈ ಒಂದು ಸನ್ನಿವೇಶ ಒಂದು ಟೆಂಪರರಿ ಸಿನಾರಿಯೋ. ಹಂಗನ್ಬಿಟ್ಟು ಇನ್ವೆಸ್ಟ್ ಮಾಡಬೇಡ ಅಂತ ಏನು ಹೇಳಿರಲ್ಲ ಸರ್ಕಾರ. ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಬೇಡ ಅಂದ್ರು, ಬೇರೆ ಇನ್ವೆಸ್ಟ್ ಮಾಡಿ, ರಿಯಲ್ ಎಸ್ಟೇಟಲ್ಲಿ ಮಾಡಿ, ಇಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಹಾಕಿ, ಬಾಂಡ್ಸ್ ಅಲ್ಲಿ ಹಾಕಿ, ಡೆಟ್ ಫಂಡ್ ಹಾಕಿ, ಸಾಕಷ್ಟು ಇದೆ, ಬೇಕಾದಷ್ಟು ಅವಕಾಶಗಳಿದಾವೆ. ಈಗ ಮದುವೆ ಮಾಡ್ತಿರ್ತೀರಾ, ಮದುವೆ ಮಾಡೋದು ಬಂಗಾರ ಬೇಕು, ಅವ್ರು ಮ್ಯಾಂಡೇಟರಿ ತೊಗೊಂಡೇ ತೊಗೊತಾರೆ. ಈಗ ನಮ್ಮಂಥವ್ರು, ನಮ್ಮಲ್ಲಿ ಯಾವ ಕಾರ್ಯಕ್ರಮಗಳು, ಶುಭ ಕಾರ್ಯಕ್ರಮಗಳು ಇಲ್ಲ,
ನಾವು ಬೇರೆ ತೊಗೊಳ್ಳೋಣ, ಕರೆಕ್ಟ್. ಅಷ್ಟೇ. ಸೊ ಖಂಡಿತವಾಗಿ ಕೂಡ ನಮ್ಮ ವೀಕ್ಷಕರಿಗೆ ಮೋದಿಯವರು ಯಾಕೆ ಹೇಳಿದ್ರು ಅನ್ನೋದು ಬಹಳ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಥ ಒಂದು ಉಪಯುಕ್ತವಾದ ಮಾಹಿತಿಯನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.